ನಮಸ್ಕಾರ ವೀಕ್ಷಕರೇ, ಸುದ್ದಿ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತುರುನೂರು ಮಂಜುನಾಥ್. ಪ್ರತಿದಿನವೂ ಕೂಡ ಈ ಸಮಯದಲ್ಲಿ ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡತಕ್ಕಂಥ ಕಾರ್ಯಕ್ರಮ. ಪ್ರತಿ ಸುದ್ದಿಗಳಲ್ಲೂ ಕೂಡ ಅದರ ಹಿಂದಿನ ಉದ್ದೇಶಗಳೇನು ಮತ್ತು ಅದರ ಸುದ್ದಿಗಳ ಮೂಲವನ್ನು ಹುಡುಕಿಕೊಂಡು ಹೋಗ್ತಕ್ಕಂಥ ಒಂದು ವಿಶ್ಲೇಷಣೆ ಮಾಡತಕ್ಕಂಥ ಈ ಕಾರ್ಯಕ್ರಮ. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವರಾಜ್ ಇಟ್ನಾಳ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಕೂಡ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಒಂದೇ ಹೆಡ್ಲೈನ್ ಲೀಡ್ ಸುದ್ದಿಯಾಗಿ ಪರಿಗಣಿಸಿರ್ತಕ್ಕಂಥದ್ದು ಒಂದು ಏನು ನಿನ್ನೆ ದೇಶಾದ್ಯಂತ 12 ಜನ ಉಗ್ರರನ್ನ ಬಂಧಿಸಿರ್ತಕ್ಕಂಥದ್ದು. ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಬಂದಿರತಕ್ಕಂಥ ಸುದ್ದಿ. ರಾಜ್ಯದಲ್ಲಿ 6 ಜನ ಸೇರಿದಂತೆ ದೇಶದಲ್ಲಿ ಒಟ್ಟು 12 ಜನ ಉಗ್ರರನ್ನ ಬಂಧಿಸಿರ್ತಕ್ಕಂಥದ್ದು ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಲೀಡ್ ಸುದ್ದಿಯನ್ನಾಗಿ ಪರಿಗಣಿಸಿರ್ತಕ್ಕಂಥದ್ದು. ಬಟ್ ಏನು ಈ ಉಗ್ರರನ್ನ ಅಂದ್ರೆ ಗಣರಾಜ್ಯೋತ್ಸವದಂದು ಫ್ರಾನ್ಸ್ನ ಅಧ್ಯಕ್ಷ ಏನು ಭಾರತಕ್ಕಂತ ಕರ್ನಾಟಕದ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಫ್ರಾನ್ಸ್ಗೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಆ ಪತ್ರದ ಹಿನ್ನೆಲೆಯಲ್ಲಿ ಏನು ಕೇಂದ್ರೀಯ ತನಿಖಾ ತಂಡ ಒಂದು ದೇಶಾದ್ಯಂತ ಒಂದು ದಾಳಿಯನ್ನ ಮಾಡಿದೆ ನಿನ್ನೆ. ಆ ದಾಳಿಯ ಪರಿಣಾಮವಾಗಿ ಒಟ್ಟು ಏನು ಒಂದು ಸ್ಫೋಟವನ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು. ಆ ಉದ್ದೇಶವನ್ನ ಇವತ್ತು ವಿಫಲಗೊಳಿಸಿರ್ತಕ್ಕಂಥ ನಮ್ಮ ತನಿಖಾ ತಂಡ ಅಂತ ಹೇಳ್ಬೋದು. ಒಟ್ಟು ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಕೂಡ ಅದೇ ಲೀಡ್ ಸುದ್ದಿಯಾಗಿ ಬಂದಿರತಕ್ಕಂಥದ್ದು. ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಹೆಡ್ಲೈನ್ ವಿಭಿನ್ನ ರೀತಿಯಾಗಿ ತೆಗೆದುಕೊಂಡಿರ್ತಕ್ಕಂಥ. ಅದರಲ್ಲಿ ಪ್ರಜಾವಾಣಿಯಲ್ಲಿ 14 ಶಂಕಿತರು NIA ವಶ, IAS ಆಲ್-ಖೈದಾ ಜೊತೆ ನಂಟು ಆರೋಪ, ರಾಜ್ಯದ 3 ಕಡೆ ದಾಳಿ. ಬಹುತೇಕ ನಾವು ನಿನ್ನೆನೂ ಕೂಡ ನಿನ್ನೆ ಕಳೆದ 2 ದಿನಗಳಿಂದಲೂ ಕೂಡ ಇದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಏನು ದೇಶಾದ್ಯಂತ ಇವತ್ತು ಉಗ್ರರ ಉಪಟಳ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಫ್ರಾನ್ಸ್ನ ಅಧ್ಯಕ್ಷರು ಕರ್ನಾಟಕದ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಫ್ರಾನ್ಸ್ನ ರಾಯಭಾರಿ ಕಚೇರಿಗೆ ಬಂದಂತ ಒಂದು ಬೆದರಿಕೆ ಪತ್ರದ ಹಿನ್ನೆಲೆಯಲ್ಲಿ ಒಂದು ಕೇಂದ್ರ ಗೃಹ ಖಾತೆ ಸಚಿವಾಲಯ ಒಂದು ಕಠಿಣವಾದಂತಹ ಒಂದು ಕ್ರಮ ಅಂದ್ರೆ ಎಲ್ಲೆಲ್ಲಿ ಉಗ್ರರು ಇದ್ದಾರೆ, ಅದರ ಎಲ್ಲೆಲ್ಲಿ ಯಾರ್ಯಾರ ನಂಟು ಇದೆ ಅಂತ ಕುರಿತಂತೆ ಒಂದು ತನಿಖೆಯನ್ನು ಆರಂಭಿಸುತ್ತಾ ಆ ತನಿಖೆಯ ಪರಿಣಾಮವಾಗಿ ನಿನ್ನೆ ರಾಜ್ಯದಲ್ಲಿ 6 ಜನ ಸೇರಿದಂತೆ ಒಟ್ಟು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ ಒಟ್ಟು 12 ಜನ ನಿನ್ನೆ ಬಂಧಿಸಲಾಗಿದೆ. ಬಂಧಿತ ವ್ಯಕ್ತಿಗಳಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಅವರಿಂದ ಸಾಕಷ್ಟು ಏನು ಸಾಹಿತ್ಯ ಪುಸ್ತಕಗಳನ್ನು ಕೂಡ ಮತ್ತು ಯಾರ ಜೊತೆ ನಂಟಿತ್ತು ಅನ್ನುವ ಕುರಿತಂತೆ ಕೂಡ ಎಲ್ಲ ಒಂದು ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಇನ್ನೂ ಯಾವೆಲ್ಲ ಯಾರ ಜೊತೆ ನಂಟಿತ್ತು ಅನ್ನೋ ಕುರಿತಂತೆ ಕೂಡ ಬಯಲಾಗ್ತಕ್ಕಂಥ ಸಾಧ್ಯತೆಗಳಿವೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಂತರ? ಮಂಜುನಾಥ್, ಈ ವಿಷಯದಲ್ಲಿ ನಿಜವಾಗ್ಲೂ ಕೂಡ ಒಂದು ಮಟ್ಟದಲ್ಲಿ ಖುಷಿ ಆಗ್ತದೆ, ಇನ್ನೊಂದು ಹಂತದಲ್ಲಿ ಭಯನೂ ಕೂಡ ಆಗ್ತದೆ. ಖುಷಿ ಯಾಕಂದ್ರೆ ನಮ್ಮ ಪೊಲೀಸರು ಇಷ್ಟು ತ್ವರಿತಗತಿಯಲ್ಲಿ ಕೆಲಸ ಮಾಡಿ ಆಗಬಹುದಾದ ಏನೇನೋ ಅನಾಹುತ ಆಗ್ಬಿಡೋದು ಏನೋ ಅದೆಲ್ಲವನ್ನು ತಡೆದಿದ್ದಾರೆ. ಇದು ಖುಷಿ ವಿಚಾರ. ಇನ್ನೊಂದು ಭಯ ಏನಕ್ಕಂದ್ರೆ ಬೆಂಗಳೂರು ಎಲ್ಲಿ ಈ ಭಯೋತ್ಪಾದಕರ ರಾಜಧಾನಿ ಆಗ್ತಿದೆಯಾ? ಯಾಕಂದ್ರೆ ಇವು ಅರೆಸ್ಟ್ ಆದ 12 ಜನ ಶಂಕಿತ ಭಯೋತ್ಪಾದಕರಲ್ಲಿ 6 ಅರೆಸ್ಟ್ಗಳು ಬೆಂಗಳೂರು ಸುತ್ತಮುತ್ತ. ಬೆಂಗಳೂರಲ್ಲಿ 4, ಮಂಗಳೂರಲ್ಲಿ 1, ತುಮಕೂರಲ್ಲಿ 1. ಅದನ್ನು ಕೂಡ ನಾವು ವಿಚಾರ ಮಾಡಬೇಕು. ಯಾಕೆ ಬೆಂಗಳೂರು ಇಷ್ಟು ಅಟ್ರಾಕ್ಟಿವ್ ಆಗ್ತಿದೆ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ? ಒಂದು ವರ್ಷದ ಹಿಂದೆ, ಒಂದೂವರೆ ವರ್ಷದ ಹಿಂದೆ ನಿಮ್ಗೆ ಜ್ಞಾಪಕ ಇರ್ತದೆ, ಮೇದಿ ಬಿಸ್ವಾಸ್ ಅಂತ ಒಬ್ಬ ಹುಡುಗ ಜಾರಹಳ್ಳಿಯಲ್ಲಿ ಮನೇಲಿ ಕೂತ್ಕೊಂಡು ಇಡೀ ಜಗತ್ತಿನ ಐಸಿಸ್ ಮೋಟಿವೇಶನ್ ಪ್ರೋಗ್ರಾಮ್ ನಡೆಸ್ತಾನೆ. ಟ್ವಿಟರ್ ಅಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಮೊಬಿಲೈಸ್ ಮಾಡ್ತಾನೆ. ಐಸಿಸ್ ಶಮಿ ವಿಟ್ನೆಸ್ ಅಂತ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಇಡೀ ಜಗತ್ತಿನ ಐಸಿಸ್ ಸಾಹಿತ್ಯವನ್ನು, ಐಸಿಸ್ ಆ ತರದ ಪ್ರಚೋದನಕಾರಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾನೆ ಬೆಂಗಳೂರಲ್ಲೇ. ಬಹುಶಃ ಆತನ ಅರೆಸ್ಟ್ ಆದ್ಮೇಲೆ ಮತ್ತೆ ಮೊನ್ನೆ ಅರೆಸ್ಟ್ ಬೆಂಗಳೂರಲ್ಲಿ ಇನ್ನೊಬ್ಬ ಅರೆಸ್ಟ್ ಆಗಿದ್ದ ನೋಡಿ, ಭಟ್ಕಳದಲ್ಲಿ ಅಹಮದ್ ಶಾ ಖಾಸ್ಮಿ ಸಂಬಡಿ. ಆತನ ಅರೆಸ್ಟ್ ಆದ್ಮೇಲೆ ಬಹುಶಃ ಇವೆರಡು ವಿಚಾರಣೆ ಮೂಲಕ ಪೊಲೀಸರಿಗೆ ಇದು ಪತ್ತೆ ಆಗ್ತಿದೆ. ಆದ್ರೆ ಈ ತರದ ಸ್ಲೀಪರ್ ಸೆಲ್ಸ್ಗಳು, ಈ ತರದ ಟೆರರ್ ಮಾಡ್ಯೂಲ್ಗಳು ಇನ್ನು ಎಷ್ಟಿದೆಯೋ ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ಅನ್ಕಂತಕ್ಕಂತ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಇದು ಆಗ್ತಾ ಇದೆ. ಬೆಂಗಳೂರಿಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಉಗ್ರ ಬೇಸ್ ಆಗ್ತದೆ. ಇದು ಒಂದು ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಒಂದೆಡೆ ಆದ್ರೆ ಇದಕ್ಕೆ ಒಂದು ಸಾಮಾಜಿಕ ಆಯಾಮ ಕೂಡ ಇದೆಯಾ? ಇದಕ್ಕೊಂದು ಧಾರ್ಮಿಕ ಆಯಾಮ ಕೂಡ ಇದೆಯಾ? ಅದೆಲ್ಲವನ್ನೂ ನೋಡ್ಬೇಕಾಗ್ತದೆ. ಖಂಡಿತವಾಗಿ ಕೊಡಿ. ನೀವು ಧಾರ್ಮಿಕ ವಿಷಯಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ಧಾರ್ಮಿಕ ಆಯಾಮಗಳು ಕೂಡ ಅವರಿಗೆ ಹೆಚ್ಚು ಪ್ರಚೋದನಕಾರಿ ಆಗ್ತದೆ. ನಾನು ಧಾರ್ಮಿಕ ಆಯಾಮ ಮಾತಾಡಿದ ಅದೇ ಕಾರಣಕ್ಕೆ. ಯಾಕಂದ್ರೆ ಇಲ್ಲಿ ಒಂದು ಸಮುದಾಯಕ್ಕೆ ವಿಕ್ಟಿಮ್ಹುಡ್, ನಿಮ್ಮನ್ನ ಇಲ್ಲಿ ಬಲಿಪುಷ ಮಾಡ್ತಾ ಇದೆ ಅಂತ ಒಂದು ಸಮುದಾಯವನ್ನ ಪ್ರಚೋದನೆಗೊಳಿಸ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಗನ್ ತಗೊಳ್ಳೋಣ. ಗನ್ ಕೊಡೋರು ಯಾರು? ಹೊರಗಡೆಯಿಂದ.
ಇಲ್ಲಿಂದ ತುಂಬಾ ಆತಂಕಕರ ವಿಚಾರ ಏನು ಗೊತ್ತಾ, ಇಲ್ಲಿನ ಎಲ್ಲ ಶಂಕಿತ ಭಯೋತ್ಪಾದಕರು ಯಾರು ಪಾಕಿಸ್ತಾನಿಗಳಲ್ಲ, ಯಾರು ಬಾಂಗ್ಲಾದೇಶಿಗಳಲ್ಲ, ಅವರೆಲ್ಲರೂ ಭಾರತೀಯ ಪ್ರಜೆಗಳು. ಇಲ್ಲೇ ಹುಟ್ಟಿ ಇವರ ಮನೆತನ ತಲೆತನ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಅನ್ನ ನೀರು ಮಣ್ಣು ಎಲ್ಲವನ್ನೂ ತಮ್ಮ ರಕ್ತದಲ್ಲಿ ಕೂಡಿಸ್ಕೊಂಡವರು. ಅವ್ರು ಯಾಕೆ ಭಯೋತ್ಪಾದನೆಗೆ ಹೋದ್ರು? ಈ ಸಮಗ್ರ ಚರ್ಚೆ ಆಗ್ಬೇಕು. ಒಂದು ಲಾ ಅಂಡ್ ಆರ್ಡರ್ ಇಮಿಡಿಯೇಟ್ಲಿ ಸಮಗ್ರ ಚರ್ಚೆ ಅನ್ನೋದಕ್ಕಿಂತ ಈಗಾಗಲೇ ತನಿಖೆಯಲ್ಲಿ ಸಾಕಷ್ಟು ಅಂಶಗಳು ಕಳೆದ ಒಂದು 4 ವರ್ಷಗಳಿಂದಲೂ ಕೂಡ ಈ ರೀತಿಯ ಸಮಗ್ರ ತನಿಖೆ ಮಾಡಲಾಗ್ತಿದೆ ಕೂಡ. ಯಾಕೆ ಅವರು ಭಯೋತ್ಪಾದಕರು ಆಗ್ತಾರೆ ಅಂತಕ್ಕಂಥದ್ದು ಪೊಲೀಸರು ಪ್ರತಿಯೊಂದು ಎಳೆಯನ್ನು ಕೂಡ ಈಗಾಗಲೇ ತನಿಖಾ ದಳ ಆದ್ರೂ ಕೂಡ ಹಂತವಾಗಿ ಈ ಶಂಕಿತ ಉಗ್ರರು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲೇ ಸಿಗ್ತಿರ್ತಕ್ಕಂಥದ್ದು. ಒಂದು ಬೆಂಗಳೂರು, ಇನ್ನೊಂದು ಭಟ್ಕಳ, ಎರಡು ಪ್ರದೇಶಗಳಲ್ಲಿ ಬೆಂಗಳೂರು ಮತ್ತು ಕರಾವಳಿ ಏನಾಗುತ್ತೆ ಅಂದ್ರೆ ನಮ್ಮ ಲಾ ಅಂಡ್ ಆರ್ಡರ್ ಮೆಕ್ಯಾನಿಸಮ್ ಏನಿದೆ, ಪೊಲೀಸ್ ಇಲಾಖೆ ಅಥವಾ ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇವೆಲ್ಲ ಕೇವಲ ದೇ ವಿಲ್ ಓನ್ಲಿ ಡೂ ಕ್ವಿಕ್ ಫಿಕ್ಸ್. ಸೆಕ್ಯೂರಿಟಿ ಅವ್ರ ಜವಾಬ್ದಾರಿ, ಈ ಸೋಷಿಯಲ್ ರಿಫಾರ್ಮ್ಸ್ ಅಲ್ಲ ಅವ್ರ ಕೆಲಸ. ಆದ್ರೆ ಏನಾಗ್ತದೆ, ಒಂದು ಇದು ಹಿಂಗಿರುವಾಗ್ಲೇನೆ ಇದಕ್ಕೆ ಪರ್ಯಾಯವಾಗಿ ನಾನು ಒಂದು ಹಿಂದೂ ಪಡೆಯನ್ನು ಕಟ್ಟಬೇಕಾ, ಬಂದೂಕ್ ಕೊಡ್ಬೇಕಾ ಅವ್ರ ಕೈಗೆ, ಅದರಿಂದ ಪರಿಹಾರ ಆಗ್ತದ? ಅಥವಾ ಒಂದು ಕ್ರಿಶ್ಚಿಯನ್ ಪಡೆಯನ್ನು ಕಟ್ಟಬೇಕಾ? ಒಂದು ಧರ್ಮದ ಉಗ್ರವಾದಕ್ಕೆ ಇನ್ನೊಂದು ಧರ್ಮದ ಉಗ್ರವಾದ ಪರಿಹಾರನ? ಇದೆಲ್ಲ ಚರ್ಚೆಗಳಿದಾವಲ್ಲ, ಇದನ್ನ ಮಾಡ್ಬೇಕಾದ್ರೆ ಪೊಲೀಸರು ಮಾಡೋದಿಲ್ಲ. ಇದನ್ನ ನಮ್ಮ ಧಾರ್ಮಿಕ ಮುಖಂಡರು, ರಾಜಕಾರಣಿಗಳು, ಮಾಧ್ಯಮದಲ್ಲಿ ಇದ್ಕೊಂಡು ನಾವೆಲ್ಲ ಈ ಒಂದು ಸಾಮಾಜಿಕ ಅಭಿಪ್ರಾಯವನ್ನ ರೂಪಿಸಬೇಕಾಗ್ತದೆ. ಯಾಕಂದ್ರೆ ಒಂದು ಉಗ್ರವಾದಕ್ಕೆ ಇನ್ನೊಂದು ಉಗ್ರವಾದ ಯಾವಾಗ್ಲೂ ಪರಿಹಾರ ಆಗೋದಿಲ್ಲ. ಖಂಡಿತ ನಿಜ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಇಲ್ಲಿ ಧಾರ್ಮಿಕ ಉಗ್ರವಾದ ಇದರ ಇನ್ನೊಂದು ಮುಖ ಇದೆ. ಇದೇ ಸರ್ಕಾರ IIT ಮದ್ರಾಸ್ ಅಲ್ಲಿ ಒಬ್ಬ ದಲಿತ ಸಂಘಟನೆ ಚರ್ಚೆ ಅದನ್ನ ಮುಚ್ಚಾಕ ಪ್ರಯತ್ನ ಮಾಡ್ತಿದೆ. ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ವಿದ್ಯಾರ್ಥಿಗಳ ಇದನ್ನ ಮುಚ್ಚಾಕ ಪ್ರಯತ್ನ ಮಾಡ್ತದೆ. ಮೊನ್ನೆ ರೋಹಿತ್ ಸಾವನ್ನ ಅಲ್ಲಿ ಕೂಡ ಅದನ್ನ ಆ ಸಾವಿಗೆ ಹೆಚ್ಚು ಕಡಿಮೆ ಕಾರಣ ಆಗಿದೆ ಸರ್ಕಾರ. ನಾವು ಯಾವಾಗ ಒಂದು ಪ್ರೀತಿ ಮತ್ತು ಸಹಬಾಳ್ವೆ ಸಮಾಜವನ್ನು ಕಟ್ಟೋದಿಲ್ವೋ ಅಲ್ಲಿವರೆಗೂ ಇವೆಲ್ಲ ಇರ್ತವೆ. ಅದಕ್ಕೆ ಮುಖ್ಯವಾಗಿ ಬಹುತೇಕ ನನಗೆ ಅನ್ಸೋ ಭದ್ರತೆ ವ್ಯವಸ್ಥೆ ವೈಫಲ್ಯದ ಹಿನ್ನೆಲೆಯಲ್ಲಿ ಇವೆಲ್ಲ ಆಗ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಪೊಲೀಸರು ಪ್ರತಿ ಏರಿಯಾಗಳಲ್ಲಿ ಕಾವಲು ಪಡೆ ಕರೆಕ್ಟ್ ಆಗಿದ್ರೆ ಬಹುತೇಕ ಇವೆಲ್ಲ ಆಗಲ್ಲ ಅಂತಕ್ಕಂಥದ್ದು ಒಂದು. ಇನ್ನೊಂದು ಅಂಶ ಈಗಾಗಲೇ ಕಳೆದ 10 ವರ್ಷಗಳ ಇನ್ನೊಂದು ಅಂಶ, ಕಳೆದ 10 ವರ್ಷಗಳ ಹಿಂದೆ ಏನು ಬೆಂಗಳೂರಿನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ದು, ಯಾರಿಗೂ ಕೂಡ ಅನಾಮಧೇಯ ವ್ಯಕ್ತಿಗಳಿಗೆ ಮನೆ ಬಾಡಿಗೆನ ಕೊಡಬೇಡಿ ಅಂತಕ್ಕಂಥದ್ದು ಕೂಡ. ಆದ್ರೂ ಕೂಡ ಇಲ್ಲ ಒಂದ್ ಕಡೆ ಬಾಡಿಗೆ ಹೆಚ್ಚಿನ ಆಸೆ ಹಿನ್ನೆಲೆಯಲ್ಲಿ ಈ ರೀತಿಯ ವ್ಯಕ್ತಿಗಳಿಗೆ ಬಾಡಿಗೆ ಕೊಡ್ತಕ್ಕಂಥದ್ದು, ಅಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತವೆ ಅಂತಕ್ಕಂಥದ್ದು. ಪೊಲೀಸ್ ರಾತ್ರಿ ಆ ರೀತಿ ಒಂದು ಸುತ್ತೋಲೆ ಹೊರಡಿಸೋದು ತುಂಬಾ ಈಸಿ, ಅನಾಮಧೇಯರಿಗೆ ಬಾಡಿಗೆ ಕೊಡಬೇಡಿ ಅಂತ ಹೇಳಿ. ಈಗ ಯಾರಾದ್ರೂ ಮನೆಗೆ ಬಾಡಿಗೆ ಕೇಳಕ್ ಬಂದ್ರೆ ನೀವು ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಕ್ಕಾಗತ್ತಾ? ಆಯ್ತು ಹೇಳಿದ್ರು ಕೂಡ ಪೊಲೀಸ್ ವೆರಿಫಿಕೇಶನ್ ಅಷ್ಟು ಈಸಿನಾ? ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಹೆದರ್ತಾರೆ ನಮ್ಮ ಮನೆ ಮಾಲೀಕರು. ಅಷ್ಟು ಈಸಿ ಅಲ್ಲ ಅವೆಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಮುಖ್ಯವಾಗಿ ಆ ಒಂದು ಭಾವನೆ ತಗೊಳಕ್ ಜನರ ತಲೆಯಿಂದ, ನಾನು ಈ ದೇಶದ ಅನ್ನ ಉಂಡಾದ್ಮೇಲೆ ಈ ದೇಶದ ವಿರುದ್ಧ ಗನ್ ಎತ್ತಬಾರ್ದು, ಅದನ್ನ ಕಲಿಸ್ಬೇಕು. ಯಾಕಂದ್ರೆ ಇದು ಹಿಂದೆ ಒಂದು 2-3 ವಾರದ ಹಿಂದೆ ಇನ್ನೊಂದು ವರದಿ ಇತ್ತು, ಎಲ್ಲ ತುಂಬಾ ಪೇಪರ್ ಅಲ್ಲಿ ಬಂದಿತ್ತು. ಏನಂದ್ರೆ ಈ ದೇಶದ ಶಿಕ್ಷಣದ ಒಂದು ಸರ್ವೆ ಮಾಡಿದ್ರು, ಶಿಕ್ಷಣದ ಮಟ್ಟ, ಲಿಟ್ರಸಿ ಲೆವೆಲ್. ಅದರಲ್ಲಿ ಮುಸ್ಲಿಂ ಸಮುದಾಯ ಲೋಯೆಸ್ಟ್ ಎಜುಕೇಟೆಡ್. ಖಂಡಿತ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಂಡು